ಲೈಟಿಂಗ್ಸ್ ನೋಡೋದಕ್ಕೆ ನಾವು ಮಾತ್ರ ಬರ್ತೀವಿ ಅನ್ಕೊಂಡಿದ್ವಿ. ಹೋಗೋಣ, ಎಲ್ಲ ರೆಡಿ ಇದೆ, ಹೋಗೋಣ ಅಂತ ಹೇಳ್ತಾಳೆ. ಎಲ್ಲ ರೆಡಿ ಆಗಿನ್ನೇ ನಾಳೆ ಹೊರಡಬೇಕು. ನಾನ್ ಬರಲ್ಲ, ಯಾಕೆ ನಂಗೆ ಅಲ್ಲಿ ಚುಚ್ಚುತ್ತೆ. ಇವ್ರನ್ನ ಹಿಮಾಲಯ ಕಳ್ಸ್ಬಿಡ್ಬೇಕು, ಧ್ಯಾನ ಮಾಡ್ಕೊಂಡು ಅಲ್ಲ ಬರಲ್ಲ ಅಂತ ಡೌಕ. ಶ್ರೀಕಾಂತ್ಗಿಂತ ಇವ್ರ ಕತೆ ಚೆನ್ನಾಗಿದೆ, ಹೇಳಿ. ಕೋಗಿಲೆ ಕಂಡು ಲೈಟಿಂಗ್ಸ್ ನೋಡ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ಪ್ಯಾಲೇಸ್ ನೋಡೋಕ್ ಆತ್ರ ಆದ್ರೆ ಇವಳಿಗೆ ತಿನ್ನೋಕ್ ಆತ್ರ. ಇವಳಿಗೆ ಅಲ್ಲಿಂದನೂ ತಿನ್ಬೇಕು ಅನ್ಕೊಂಡೆ ಬರ್ತಿರೋದು. ಹೌದಾ? ನಿಜ. ಟೈಮಲ್ಲಿ ನಾವು ಯಾವಾಗ್ಲೂ ಕಿಡಾಗಿನೇ ಇದ್ರೆ ಆ ಮೂಮೆಂಟ್ ನ ತುಂಬಾ ಎಂಜಾಯ್ ಮಾಡೋಕೆ ಆಗುತ್ತೆ. ಹಾಯ್, ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರು ಅರಮನೆಗಳ ನಗರಿ ಅಂತ ಕರಿತೀವಿ. ಮೈಸೂರಿಗೆ ಹೋಗೋ ಟೈಮ್ ಯಾವಾಗಪ್ಪ ಅಂದ್ರೆ ದಸರಾ ಟೈಮಲ್ಲಿ ಹೋದ್ರೆ ಮೈಸೂರು ಫುಲ್ ಪಳಪಳ ಅಂತ ಮಿಂಚ್ತಾ ಇರುತ್ತೆ. ಸೊ ಆ ಲೈಟಿಂಗ್ಸು, ಆ ಪ್ಯಾಲೇಸ್ ಅನ್ನ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ. ಇವತ್ತು ನಾನು ಹಾಗೆ ನನ್ನ ಕೊಲೀಗ್ಸ್ ಎಲ್ಲರೂ ಮೈಸೂರು ದಸರಾ ನೋಡೋದಕ್ಕೆ ಹೋಗ್ತೀವಿ. ಸ್ಪೆಷಲಿ ಲೈಟಿಂಗ್ಸ್ ನೋಡೋದಕ್ಕೆ ಹೋಗ್ತಾ ಇರೋದು. ಸೊ ಸಾಕಷ್ಟು ಫನ್ ಇರುತ್ತೆ. ಬನ್ನಿ, ಮೈಸೂರು ದಸರಾ ಹೇಗಿದೆ, ಅರಮನೆ ನಗರಿ ಯಾವ ರೀತಿ ಪಳಪಳ ಮಿಂಚುತ್ತಾ ಇದೆ, ಪ್ರತಿಯೊಂದನ್ನು ಕೂಡ ನನ್ನ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೈಸೂರಿಗೆ ಹೋಗ್ತಾ ಇದೀವಲ್ಲ, ಯಾಕಂದ್ರೆ ಪ್ಯಾಲೇಸ್ಗೆ ಲೈಟ್ ಹಾಕಿರ್ತಾರಲ್ಲ, ಅದನ್ನ ಆಫ್ ಮಾಡಕ್ ಹೋಗ್ತಾ ಇದೀವಿ. ಯಾರು ಅವಳು ದೇವ? ಅಲ್ಲಿ ಕೇಸಿನ ನಡಿ. ನನ್ನ ಬ್ಯಾಗ್ ಒನ್ ಮೋರ್ ಅನ್ಬೇಕು. ಕಾಚಾ ಇಲ್ಲಿದೆಯಾ? ಹಿಂದಕ್ಕೆ ಬನ್ನಿ. ಕೋಗಿಲೆ ಕಂಡು ಕೋಗಿಲೆ ಕಟ್ಟ ಕೇಳಕ್ಕಾಗಲ್ಲ. ವಿಡಿಯೋನಾ? ಸಾರಿ. ಫೈನಲಿ ಮೈಸೂರು ಬಂದ್ವಿ. ಮೈಸೂರು ಬಂದ್ವಿ. ನೋಡಿ ಟ್ರಾಫಿಕ್ ಹೇಗಿದೆ ಮೈಸೂರಲ್ಲಿ. ಸೊ ಬೆಂಗಳೂರಿಗಿಂತ ಜಾಸ್ತಿ ಟ್ರಾಫಿಕ್ ಇದೆ. ಬೆಂಗಳೂರಲ್ಲಿ ದೊಡ್ಡ ಟ್ರಾಫಿಕ್ ನೋಡ್ಬೋದು. ಲೈಟಿಂಗ್ಸ್ ನೋಡೋದಕ್ಕೆ ನಾವು ಮಾತ್ರ ಬರ್ತೀವಿ ಅನ್ಕೊಂಡಿದ್ವಿ. ಜಾಸ್ತಿ ಜನ ಬಂದಿದ್ದಾರೆ. ನೋಡಿ ನೋಡಿರಿ ರೇಣುಕಾ ಅಂತ. ಹಾಯ್ ಮೇಡಮ್. ಇವ್ರು ಹೆಂಗೆ ಅನ್ಕೊಂಡಿದ್ದಾರೆ ಅಂದ್ರೆ ಬೆಂಗಳೂರು ಭೂಮಿ ಮೇಲೆ ಇರೋದು ಇವ್ರೊಬ್ಬರೇ ಅನ್ಕೊಂಡಿದ್ದಾರೆ. ಹಾಯ್ ದೀಪಾ. ಶ್ರೀ ತೋರಿಸಿ ಅಲ್ಲಿ ತೋರಿಸಿ ಹೇಳ್ತೀನಿ. ನಾವು ಇಷ್ಟೊಂದು ಲೇಟಾಗಿ ಬರೋಕೆ ಪ್ರಮುಖ ಕಾರಣಕರ್ತರಾದಂತಹ ಶ್ರೀಮಾನ್ಯ ಶ್ರೀಕಾಂತ್ ಅವ್ರಿಗೆ ದೊಡ್ಡ ಅಭಿನಂದನೆಗಳು. ಇವರು ಬರಲ್ಲ ಅಂತ ಡೌಕ್ ಹಚ್ಚಿ, ಶ್ರೀಕಾಂತ್ಗಿಂತ ಇವ್ರ ಕತೆ ಚೆನ್ನಾಗಿದೆ, ಹೇಳಿ. ಬರಲ್ಲ ಅಂತ ನೈಟ್ ಎಲ್ಲ ಡೌಕ್ ಹಚ್ಚಿ 3-4 ಜನ ಬರ್ಲೇಬೇಕು ಅಂತ ಕನ್ವಿನ್ಸ್ ಮಾಡಿದ್ರು. ನೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಜನ ಇರ್ತಾರೆ, ಜಾಸ್ತಿ ಇರ್ತಾರೆ, ನಂಗೆ ಆಗಲ್ಲ ಅಂತ ಹೇಳಿ ಲೈಟ್ ಕಣ್ಣಿಗೆ ಚುಚ್ಚುತ್ತೆ. ಅಲ್ಲ, ನನ್ನ ತಂಗಿದೊಂದು ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಮುಂಚೆನೆ. ಚೆನ್ನಾಗಿರ್ತಾಳೆ. ಹೋಗೋಣ, ಎಲ್ಲ ರೆಡಿ ಇದೆ, ಹೋಗೋಣ ಅಂತ ಹೇಳ್ತಾಳೆ. ಎಲ್ಲ ರೆಡಿ ಆಗಿನ್ನೇ ನಾಳೆ ಹೊರಡಬೇಕು. ನಾನ್ ಬರಲ್ಲ, ಯಾಕೆ ನಂಗೆ ಅಲ್ಲಿ ಚುಚ್ಚುತ್ತೆ, ಕಣ್ ಚುಚ್ಚುತ್ತೆ. ನಂಗೆ ಜನ ಅಂದ್ರೆ ಆಗಲ್ಲ.
ಮೂವಿ ಇದೇ ತರ ಮೂವಿದು ಒಂದು ನಾವು ಪ್ಲಾನ್ ಮಾಡಿದ್ವಿ, ಎಲ್ಲ ರೆಡಿ ಆಗಿದ್ವಿ. ಮೂವಿಗೆ ಇನ್ನೇನು ಹೋಗ್ಬೇಕು ಅಂದಾಗ ನಂಗೆ ಸೌಂಡ್ ಆಗಿ ಬರಲ್ಲ. ಮೂವಿ ಸೌಂಡ್ ಕಿರ್ಸ್ತವ್ರೆ, ಗಲಾಟೆ ಮಾಡ್ತಾರೆ, ಥಿಯೇಟರ್ ಅಲ್ಲಿ ಕಿರ್ಸ್ತಾರೆ, ಗಲಾಟೆ. ಪೀಸ್ ಆಫ್ ಮೈಂಡ್. ಇವ್ರನ್ನ ಹಿಮಾಲಯ ಕಳ್ಸ್ಬಿಡ್ಬೇಕು, ಧ್ಯಾನ ಮಾಡ್ಕೊಂಡು ಅಲ್ಲೇ ಹಂಗೆ. sensitive data, along with daily landware scans and a firewall, all of which you can manage. ಸೊ ಫೈನಲಿ ನಾವೆಲ್ಲರೂ ಮೈಸೂರಿಗೆ ಬಂದಿದ್ದೀವಿ. ಹಾಯ್. ಸೊ ಫೈನಲಿ ಲೈಟಿಂಗ್ಸ್ ನೋಡ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ಅಲ್ಲ ಇನ್ನೇನು ಇದೆ ತಾನೆ ಅಲ್ಲಿ. ಸೊ ಲೈಟಿಂಗ್ಸ್ ನೋಡ್ತೀರಾ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಪ್ಲೇನ್ ಇದೆ, ಇಲ್ಲಿ ಫೋಟೋ ತಗೊಳ್ಳೋಣ ಅಂತ ನಿಂತ್ಕೊಂಡ್ವಿ. ನೋಡಿ ಆಲ್ರೆಡಿ ರೆಡಿ ಆಗ್ತಿದ್ದಾರೆ ಮೇಡಮ್. ಕೂದಲು ಕಟ್ಕೋ ಫಸ್ಟ್, ಚೆನ್ನಾಗಿ ಬರುತ್ತೆ. ಓಕೆ, ಲೆಟ್ಸ್ ಈಗ ಫೋಟೋ ಶೂಟ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಮುಂದಿನ ನೋಡ್ತೀವಿ. ನಿಂತ್ಕೊಳ್ಳಿ ಒಬ್ಬೊಬ್ಬರಾಗಿ. ಕೆಲಸ ಮಾತ್ರ ಮಾತಾಡಿ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಇದು ಮಾತಿಗೆ ಹೇಳೋದೆಲ್ಲ ಮಾಡಿದ ಅಲ್ಲಿ ಮುಂದೆ ಅಲ್ವಾ ಎಂಟ್ರೆನ್ಸ್ ಹತ್ರ. ಇಲ್ಲಿ ಇಳ್ಕೊಂತೀರ, ನಾನು ಮುಂದ್ಗಡೆ ಎಲ್ಲ ಪಾರ್ಕಿಂಗ್ ಆಗಿ ಬರ್ತೀನಿ. ನೋಡ್ರಿ ಎಲ್ಲಿ ಪಾರ್ಕಿಂಗ್ ಅಂತ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ. ಒಳಗೆ ಬಿಡ್ತಾರಲ್ಲ ಪ್ಯಾಲೇಸ್. ಅನ್ನಭಾಗ್ಯ, ಗೃಹಜ್ಯೋತಿ ಕನ್ನಡಲ್ಲಿ. ಪ್ಯಾಲೇಸ್ ನೋಡೋಕ್ ಆತ್ರ ಆದ್ರೆ ಇವಳಿಗೆ ತಿನ್ನೋಕ್ ಆತ್ರ, ಇವಳಿಗೆ ಅಲ್ಲಿಂದನೂ ತಿನ್ಬೇಕು ಅನ್ಕೊಂಡೇ ಬರ್ತಿರೋದು. ನಮ್ಮಲ್ಲಿ ಗಲಿಯೂರ ಅಂತ ಒಂದು ಪಾಠ ಇತ್ತಲ್ಲ, ಆ ಗಲಿಯೂರ್ನ ಮಗಳು ಅಂತ ಕಾಣಿಸುತ್ತೆ. ಹೌದಾ? ಹೌದು ನಿಜ. ಅದೇ ಬೆಂಗಳೂರಿಂದ ಹತ್ತಿದವರು ಬೆಂಗಳೂರಿಂದ ತಿನ್ಬೇಕು ನೋಡ್ಕೊಬಿಡಿ, ಅದ್ ಮಕ್ಕ ನೋಡ್ಕೊಬಿಡಿ. ನೋಡ್ರಿ ಇವರು ಆಕ್ಚುಲಿ ಹುಡುಗಿ ಬಲೂನ್ ಕೇಳ್ತಾ ಇದೆ. ಯಾಕೆ? ಅಂತ ಟೈಮಲ್ಲಿ ಎಂಜಾಯ್ ಮಾಡೋ ಟೈಮಲ್ಲಿ ನಾವು ಯಾವಾಗಲೂ ಕಿಡಾಗಿನೇ ಇದ್ರೇ ಆ ಮೂಮೆಂಟ್ನ ತುಂಬ ಎಂಜಾಯ್ ಮಾಡೋಕ್ಕೆ ಆಗುತ್ತೆ, ಗೊತ್ತಾ? ಓಕೆ, ಬಿಟ್ರೆ ಎರಡೆರಡು ಆಗಂಗಿದ್ದಾವೆ. I am just 18. 18? You're in 18? Yeah. Oh my god. ಅವಳು ಭಯ ಆಗೋಯ್ತು. Just 16. 16? Yeah. ಕ್ಲೋಸ್